ಇಲ್ಲ ನಿಲ್ಸು ಲೇ ಕರಿಯ ಆ ಬೆಣ್ಣೆ ತಾಜ್ ಮಹಲ್ ಐಸ್ ಕ್ರೀಮ್ ತಾಜ್ ಮಹಲ್ ಸಕ್ಕರೆ ಬೊಂಬೆನ ಇಳಿಸೋ ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದೀರಾ ಬಲಗಾಲ್ನ ಮುಂದೆ ಇಟ್ಟು ಬನ್ನಿ ಹಾಗೆ ಯಾವಳು ಬೀದಿಲಿ ಹೋಗೋಣ ಕರ್ಕೊಂಡು ಬಂದ್ಬಿಟ್ಟು ಮಹಾರಾಣಿ ಅಂತಾನೆ ನಾಚಿಗೆಟ್ಟವನು ಯಾರೇ ಅವಳು ನಿಮ್ಮನ್ನ ಹಾಕ್ ಬೈತಿದ್ದಾಳೆ ಅವಳು ನಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ದಾಳ ನೋಡಿದ್ಯಾ ಪಾಪಿ ಅವಳು ಕೆಲಸ ತರ ಕಾಣ್ತಾ ಇಲ್ವೇ ಅದಾಗೆ ನಾವ್ ತಂದಾಕಿದ್ದನ್ನ ತಿಂದು ತಿಂದು ದಸರಾ ಬೊಂಬೆ ತರ ಊದ್ಕೊಂಡ್ಬಿಟ್ಟಿದ್ದಾಳೆ ಊದ್ಕೊಂಡ್ಬಿಟ್ಟಿದ್ದೀನಿ ಏನಿಟ್ಟು ತಂದು ಹಾಕಿದ್ದೆ ನಾನ್ ತಿಂದು ಊದ್ಕೊಂಡ್ಬಿಟ್ಟಿದ್ದೀನಿ ನೀನ್ ತರ್ತಾ ಇದ್ದ ಸಂಬಳ ನೀನ್ ಗುಂಡಿಗೆ ಸಾಲ್ತಿರ್ಲಿಲ್ಲ ಓ ಪ್ರೇಮದ ಗಂಗೆ ಇಳಿದು ಬಾ ನಡೆದು ಬಾ ಕುಣಿದು ಬಾ ಬ್ರೋ ಬೇಗ ಬರ್ಮಾ ನೋಡ್ದ್ಯಾ ಗುರು ನಾವ್ ಹೇಳ್ದಾಗೇನೆ ಒಂದು ಸೂಪರ್ ಫಿಗರ್ ನ ಕರ್ಕೊಂಡ್ಬಂದು ನಿನ್ ಮುಂದೆ ನಿಲ್ಸಿದೀವಿ ನಮಸ್ಕಾರ ಹಾಯ್ ಹಾಯ್ ಅಯ್ಯೋ ಲಕ್ಷ್ಮಿ ಇನ್ಮೇಲೆ ಇವಳು ಕೆಲಸದವಳು ನಮ್ಮ ಕಲ್ಪನೆಗೆ ಸ್ವಂತದವಳು ಅಯ್ಯೋ ಕೆಲಸದವಳು ಕಣೆ ಕೆಲಸದವಳು ಕಾಣ್ತಾ ಇಲ್ಲ ಆಹಾ ಡಿಯರ್ ಇನ್ಮೇಲಿಂದ ನಾವು 3 ಜನರ ಮನೆಯಲ್ಲಿ ಅಡಿಗೆ ಮಾಡೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಎಲ್ಲ ನೀನೇ ಅಷ್ಟೇ ಅಲ್ಲ ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸಿ ಬಟ್ಟೆ ತುಡಿಸಿ ಸ್ಕೂಲ್ ಬಿಡ್ಬೇಕು ಒಟ್ನಲ್ಲಿ ಇನ್ಮೇಲಿಂದ ಎಲ್ಲಾ ಮಕ್ಕಳಿಗೂ ನೀನೇ ತಾಯಿ ಆದ್ರೂ ಒಂದು ನಮ್ಮ ಮಕ್ಕಳು ಹೋಗೋ ದಾರಿಲಿ ನಾಯಿ ಬೇಕಾದ್ರೆ ಬರ್ಲಿ ಆದ್ರೆ ಎತ್ತು ತಾಯಿ ಮಾತ್ರ ಬರ್ಬಾರ್ದು ನಾವು 3 ಜನ ಆಫೀಸ್ಗೆ ಹೋಗುವಾಗ ಕಾಂಪೌಂಡ್ ವರ್ಗೂ ಬಂದು ನಮ್ 3 ಜನಕ್ಕೆ ಅಂತ ಫ್ಲೈಂಗ್ ಕಿಸ್ ಕೊಡ್ಬೇಕು ನಾವು ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋವಾಗ ಬಾಗ್ಲಲ್ಲಿ ನಿಂತ್ಕೊಂಡು ತಲೆ ತುಂಬಾ ಹೂ ಮುಡ್ಕೊಂಡು ನಮ್ಮನ್ನ ಸ್ವಾಗತ ಮಾಡ್ಬೇಕು ಅಷ್ಟೇ ಅಲ್ಲ ನಮ್ಮವರೆಗೂ ಕುಡಿಯೋ ಅಭ್ಯಾಸ ಇದೆ ನಮ್ಮವರನ್ನು ಸುತ್ತಲೂ ಕೂರಿಸ್ಕೊಂಡು ಮಧ್ಯದಲ್ಲಿ ನೀನು ಕೂತು ನಮಗ್ ಬ್ರಾಂದಿ ಹಾಕೊಡ್ಬೇಕು ಜೊತೆ ಒಂದಿಷ್ಟು ವಿಷಯ ಹಾಕ್ಬಿಡು ನೆಟ್ಟಗ್ ನೆಗೆದ್ಕೊಂಡ್ಬಿಡ್ಲಿ ಈ ಕರಿಯ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಹಂಗೆ ಕತ್ತರಿಸಿ ಹಾಕ್ಬಿಟ್ಟೇನು ನಂಗ್ ಕಾಫಿ ಬೇಡ ನನ್ ಬೋರ್ನ್ವಿಟನೇ ಕುಡಿಯೋದು ನನ್ನ ಚಿನ್ನ ಹೆಂಡತಿರ ಸರಿಯಾಗಿ ಮರ್ಯಾದೆ ಕೊಡೋದಾರಲ್ಲ ಆ ಕೆಲ್ಸದವ್ರ ಮುಂದೆ ಗಿಂಚ್ತಾ ಇರೋದು ನಾಚಿಕ್ ಕೆಟ್ಟವ್ರು ಇವ್ರನ್ನೆಲ್ಲ ಸುಮ್ನೆ ಹಿಂಗೆ ಬಿಡ್ಬಾರ್ದು ಕಣೆ ಇವ್ರ ತಲೆ ಬುಡನ ಚಚ್ಚಾಕ್ ಬಿಡ್ಬೇಕು ಲೇ ಕರಿಯ ಲಂಕಡೆ ಕರ್ಕೊಂಡ್ ಬಂದಿದ್ಯಾ ನೀನು ಲೇ ನಿನ್ನ ನೋಡ ನೀನು ಬೆಳಗಿನ ಸಂಜೆವರೆಗೂ ಅವ್ರ ಮನೆ ಕೆಲ್ಸನೆಲ್ಲ ಮಾಡು ರಾತ್ರಿ ಆದ್ಮೇಲೆ ನನ್ನ ಮನೆ ಬಂದ್ ಸೆಟ್ಲ್ ಆಗ್ಬಿಡು ನಿನಗೆ ಸ್ವರ್ಗ ಒಂದ್ ರೌಂಡ್ ತೋರಿಸ್ತೀನಿ ಯಾಕೆ ನಿಮ್ ಮನೇಲಿ ನಿಮ್ ಹೆಂಡತಿ ಇಲ್ವಾ ಅಯ್ಯೋ ಇದ್ಲು ನೆನ್ನೆವರೆಗೂ ಎದುರು ಮನೆ ಮೇಷ್ಟ್ರ ಜೊತೆ ಇವತ್ತು ಓಡೋಟಕ್ಕೆ ಅವಳೆ ಯಾರ್ ಅಂತಿದ್ಯೋ ಗಂಡಾಗಿ ಮಾತಾಡಕ್ಕೆ ನಾಚಿಕೆ ಆಗಲ್ಲ ನಿನ್ನಲ್ಲೇ ಕಟ್ಕೊಂಡ್ ಗಂಡಿಗೆ ಇಟ್ಕೆ ಹೊಡಿತಾ ಇದ್ದೀರಾ ನೀನ್ ಇವತ್ತು ಹುಟ್ಲಿನ ಅನ್ಸ್ಬಿಡ್ತೀನಿ ಅಯ್ಯೋ ನೀನೇ ಕಟ್ಕೊಂಡೋನು ಕಟ್ಕೊಂಡೋದಿಲ್ಲ ಇರುವಾಗ ಗಂಡಾಳ ಕರ್ಕೊಂಡು ಒಳಗೆ ಹೋಗ್ತಾ ಇದ್ದೆ ನೀನೇ ಕಟ್ಕೊಂಡೋನು ಅಯ್ಯೋ ಇರೇ ಇವತ್ತಿನ ಉಳ್ಳೆ ಬಿಸ್ತಿರ್ ಕಟ್ಬಿಡ್ತೀನಿ ಬರೇ ಬಾಬಾ ಬಾರೆ ನಿನಗೆ ಫಿಶ್ ಬೇಕಾ ನಿನಗೆ ತಲೆ ಮಾಂಸ ಬೇಕಾ ನೀನ್ ನನ್ನ ಹೆಂಡತಿಯಲ್ಲಮ್ಮ ನನ್ ತಾಯಿ ನನ್ ಬಾಗತ್ಯಾವರು ಬಿಟ್ಬಿಡಮ್ಮ ನನ್ ಮಕ್ಳು ಹುಚ್ಚೆ ಉಯ್ಯ ನಿನ್ನ ಅವನಿಗೆ ಕೆತ್ತ ತಿನ್ನ ಒಂದೊಂದ್ಸಲ ಒಂದೊಂದ್ ಮಾತಾಡ್ತಾನಲ್ಲ ನಿನ್ನ ಹೊಟ್ಟೆಗೆ ಉಂಡೆ ಹಾಕಿ ನಿನ್ನ ಹೊಟ್ಟೆನ ಬೋಟಿ ಎಲ್ಲ ನಿಕಾಲ್ ಮಾಡ್ತಿದ್ದೆ
ಕಣ, ನಿನ್ ಹೆಂಡತಿ ಕತ್ತಿ ತಗೊಂಡು ಟಿವಿ ಅವ್ರಿಗೆ ಬಿಟ್ಟಿದ್ದಿಲ್ಲ. ನಿನಗೆ ಕಣ ಹೇಳ್ತಾ ಇರೋದು. ನಂಬಿಕೆ ದ್ರೋಹಿಗಳ ಅವ್ಳು ಹಿಡ್ಕೊಂಡು ನಾನು ಹೊಡಿತಿದ್ರೆ ತಮಾಷೆ ನೋಡ್ತಿದ್ದೀರಾ? ಇನ್ನಿಲ್ಲ ನಿಮ್ ನಂಬ್ಕೊಂಡು ನಾನಿರಲ್ಲ ಕಣ್ರು. ಇಲ್ಲ ಜೀವಕ್ಕೆ ಏನ್ ಗ್ಯಾರಂಟಿ? ಇರು, ಇವತ್ತೆರಡರಲ್ಲಿ ಒಂದು ತೀರ್ಮಾನ ಮಾಡ್ಬಿಡ್ತೀನಿ. ನಾ ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳು. ಯಾವತ್ ನಾವ್ ಅವ್ರನ್ನ ಆಚೆ ಹಾಕಿದ್ವು ಅವತ್ತಿಂದ ಅವರೇ ಬೇರೆ ನಾವೇ ಬೇರೆ. ನಾವೇನಾದ್ರೂ ಅವ್ರ ಮೇಲೆ ಕೈ ಇಟ್ಟು ಅವ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ, ಅದಕ್ಕೆ ನಾ ಏನ್ ಹೇಳ್ತೀನಿ ಅಂದ್ರೆ, ಅವ್ರ ಕಂಪ್ಲೇಂಟ್ ಕೊಡೋದಕ್ ಮುಂಚೆ ನಾವು ಕಂಪ್ಲೇಂಟ್ ಕೊಟ್ಬಿಡೋಣ. ತಲೆ ಹೊಡೆಯೋದಕ್ ಬಂದಲ್ಲ, ಇವ್ನು ಹೊಟ್ಟೆನೂ ಚುಚ್ಚುದು ಅಂತ ಹೇಳಿ 6 ತಿಂಗಳು ಒಳಗಡೆ ಹಾಕ್ಸೋಣ. ಮೊದ್ಲು ಆ ಕೆಲಸ ಮಾಡ್ರು. ಅವಳು ಒಳಗಿದ್ರದೆ ನಾನು ಆಚೆ ಆರಾಮಾಗಿ ಓಡಾಡ್ಕೊಂಡಿರಕ್ ಆಗೋದು. ಕರಿಯಾ ನೀ ಏನು ಯೋಚನೆ ಮಾಡ್ಬೇಡ. ರಮೇಶ, ಅವ್ನ್ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡು. ಬರೋ. ಏ, ಬಾರ. ಲೇ ಖುಷಿ, ಇನ್ನೊಂದು ಗಂಟೆ ನೋಡ್ತಾ ಇರು. ಪೊಲೀಸ್ ವ್ಯಾನ್ ಬರುತ್ತೆ, ನಿಮ್ಮನ್ನೆಲ್ಲ ಎತ್ತಾಕೊಂಡೋಗ 6 ತಿಂಗಳು ಹರಿತಾರೆ. ಆಗ ಗೊತ್ತಾಗತ್ತೆ ಮರಿ ಗಂಡಸು ಅಂದ್ರೆ ಏನು ಅಂತ. ಏಯ್, ಹತ್ರ ಬಂದ್ ಹೇಳಯ್ಯ. ಹತ್ರ ಏನೇ, ನಿನ್ ತಲೆ ಮೇಲೆ ಕೂತ್ಕೊಂಡು ಹೇಳ್ತೀನಿ. ನೀವ್ ಅವನ್ನ ಹೊಡೆದಿದ್ದಕ್ಕೆ ನಿಮ್ಮನ್ನೆಲ್ಲರನ್ನು 6 ತಿಂಗಳು ಒಳಗಡೆ ಹಾಕಿಸ್ತೀವಿ. ಆ ಗ್ಯಾಪ್ ನಲ್ಲಿ ಅದೇ ಹುಡುಗಿನ ಕರ್ಕೊಂಡ್ ಬಂದು ಸಂಸಾರ ನಡೆಸ್ತೀನಿ. ಅವಳ ಬೈಗೆ ಒಂದ್ ಪುಟಾಣಿ ಮಗುನೂ ಕೊಡ್ತೀನಿ. ಇದಕ್ಕೆ ನಿಮ್ಮಮ್ಮನ ಮೇಲೆ ಆಣೆ. ಹೌದಾ? ಯಾ, ನೀನು ಬಗ್ಗೆ ಕಾಲ್ ಹಿಡ್ಕೊಂಡ್ರು ಅಷ್ಟೇ, ನಿನಗ ಮಾತ್ರ ಮಗು ಕೊಡೋದಿಲ್ಲ. ನೀನು ಯಾವತ್ತಿದ್ರು ಬಂಜೆ ಬಂಜೆ ಬಂಜೆ. ಬಂಜೆನಾ? ರಕ್ತ! ಅಯ್ಯಯ್ಯಪ್ಪ! ಅಯ್ಯೋ! ಯಾಕೋ ಹೋಗ್ಯಾ? ನಿನ್ನ ಕೈ ಇಟ್ರೆ. ರಮೇಶ, ರಮೇಶ, ರಮೇಶ! ಯಾಕೋ ಏನಾಯ್ತು? ನನ್ನ ಹೆಂಡ್ತಿನ ನಾನೇ ಹೊಡ್ದಾಕ್ಬಿಟ್ಟಿದ್ದೀನಲ್ಲ. ಅಯ್ಯೋ, ನಿನ್ನ ಹೆಂಡ್ತಿನ ಹೊಡೆದ್ಬಿಟ್ಲೇನೋ? ಅಯ್ಯಪ್ಪ! ಏನ್ ಒಬ್ಬೊಬ್ಬನ ಹುಡುಕಿ ಹೊಡಿತಾ ಇದಾರೆ? ಏಯ್, ತೆಗ್ಯೋ ಬಾಗ್ಲು. ಏನ್ ಆಟಾಡ್ತಾ ಇದಾರೆ? ಅವ್ರೇನೋ ದೊಡ್ಡ ಪ್ಲಾನೇ ಮಾಡ್ಕೊಂಡಿದಾರ ಕಣೋ. ರಮೇಶ, ಅವನ್ ಹೆಂಡತಿ ಅವ್ನಿಗೆ ಹೊಡೆದ್ರೆ ಅದು ಆಶ್ಚರ್ಯ ಅಲ್ಲ. ನನ್ನ ಹೆಂಡತಿ ಓದಿರೋಳು, ಅವಳನ್ನ ನಾನೇ ಹೊಡೆದ್ಲು ಅಂದ್ರೆ ಯೋಚನೆ ಮಾಡ್ಲೇಬೇಕು. ಲೇ, ಅವ್ರಿಂದ ಯಾವ್ದೋ ಒಂದ್ ದೊಡ್ಡ ಗ್ಯಾಂಗ್ಗೆ ಕೆಲಸ ಮಾಡ್ತಾ ಇದೆ ಕಣೋ. ಹೌದಾ? ನೋಡ್ರೋ, ಹಂಗಾರೆ ನಾವೆಲ್ಲ ಒಟ್ಟೊಟ್ಟಿಗೆ ಆಚೆ ಹೋಗ್ಬೇಕು. ಒಟ್ಟೊಟ್ಟು ಒಳಗೆ ಪುಸ್ತಕ ಸೇರ್ಕೊಂಡ್ಬಿಡ್ಬೇಕು. ಒಬ್ಬೊಬ್ರು ಮಾತ್ರ ಓಡಾಡಕ್ ಹೋಗ್ಬಾರ್ದು ಕಣ್ರು.